ಸೊ ಫ್ರೆಂಡ್ಸ್, ಇದು ನಿನ್ನೆಯ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಊರಿಗೆ ಹೋದ್ವಿ, ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರಬೇಕಾದ್ರೆ ನಾವು ಹಾಗೆ ಕೇಕ್ ತೊಗೊಂಡು ಬಂದಿದ್ವಿ ಅಲ್ಲ, ಅದನ್ನು ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ಕಡೆ ಪ್ಲ್ಯಾನ್ ಮಾಡಿದ್ವಿ. ಸೊ ಇವತ್ತಿನ ಬರ್ತ್ಡೇಗೆ ಕೇಕ್ ಕಟ್ಟಿಂಗ್ ಕೂಡ ಆಗ್ತಾ ಇದೆ. ಇಲ್ಲ Happy birthday to you. Happy birthday to you. ಡ್ಯಾಡಿ ಅಂತ ಹೇಳು. Happy ಕಟ್ birthday. ಕಟ್ 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 ಕಟ್. ಆಯ್ಸ. ವಾವ್. ದೂಬಿನದು ಇದು ಪೂರ್ತಿ ಕೊಡ್ಲ ಕ್ರೀಮಾ? ಸ್ವಲ್ಪ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಯಾರು ಹೇಳ್ತಾ ಇರೋದು? ನೀ ತಿಂದೆ ಮಮ್ಮಿ, ನೀ ತಿನ್ನು. ಹ್ಯಾಪಿನಾ? ನೋಡಿ ಈಗ ಸಮರ್ಥ ಕಾಲಲ್ಲಿ ಹ್ಯಾಪಿ. ತುಂಬಾ ಕ್ರೀಮ್ ಆಗೋದು ಬೀಳೋದಲ್ಲ ಅಷ್ಟೇನಾ? ಬಿಡೋಗ್ತೀನಿ ಅನ್ಸುತ್ತೆ. ಇಲ್ಲ ಹಬ್ಬ ಎಷ್ಟು ಚೆನ್ನಾಗಿದೆ ಅಲ್ಲ. ಎಲ್ಲ ತಂದು ನೋಡು, ಓಪನ್ ಮಾಡಿ ಎಲ್ಲ ಬಿಸಾಕೋದು. ಏನು ಮಾಡೋಣ? ಏನು ಮಾಡೋದು? ತಂದಿರೋದು ಮಶ್ರೂಮ್ ಬಿರಿಯಾನಿ ಮಾಡೋದು. ಏನು ತಂದಿದ್ದೀವಿ ಅದು ಮಾಡಬೇಕು. ಓಕೆನಾ? ಫಸ್ಟ್ ಟೈಮ್ ಹೊರಗಡೆ ಅಡುಗೆ ಮಾಡ್ತಾ ಇದೀವಲ್ವಾ, ಅದಕ್ಕೋಸ್ಕರ ನಾನ್ ವೆಜ್ ಬೇಡ, ವೆಜ್ ಮಾಡೋಣ ಅಂತ ಹೇಳ್ಬಿಟ್ಟು ಮಶ್ರೂಮ್ ರೆಸಿಪಿ ಮಾಡ್ತಾ ಇದ್ದೀವಿ. ಮಣ್ಬಿತ್ತು. ಬಿರಿಯಾನಿ ಬಾತು ತಿಂತಾ ಇರೋದೇ ಮುಂದಕ್ಕೆ ಬೇಡ. ಬಿರಿಯಾನಿ ಮಾಡೋದು ತಿನ್ನೋದು, ಆಮೇಲೆ ಮಾಡಿ ಮಾಡಿ ತಿನ್ನಿ. ಆಮೇಲೆ ಇಂಥ ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ. ಮಮ್ಮಿ ಹೊಸ ಸಾಂಗೇ ಕ್ರಿಯೇಟ್ ಮಾಡಿಬಿಡ್ತು. ನಮ್ಮಿಂದ ರಜೆ ಬಂದರೆ ನಮ್ಮ ಫ್ರೆಂಡ್ಸ್ ಏನು ಮಾಡೋರು, ನಮ್ಮೂರಲ್ಲಿ ಎಷ್ಟು ಥರ ವೆರೈಟಿ ಹಲಸಿನ ಹಣ್ಣು ಇದಾವೆ, ಎಲ್ಲ ಮರದಲ್ಲೂ ಒಂದೊಂದು ಪೀಸ್ ತಂದಿರೋದು. ಒಂದು 15 ಥರ ವೆರೈಟಿ ಇದೆ. ಎಲ್ಲ ಮರದಲ್ಲೂ ಒಂದೊಂದು ತಂದಿದ್ರು. ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಅಂತ ತಾಂಬಂದು ಇಲ್ಲಿ ಈ ತೊರೆ ಇದೆಯಲ್ಲ, ಮಳ್ಳಲ್ಲಿ ಹಾಕ್ಬಿಟ್ರೋದು. ಮಳ್ಳು ಜಾಸ್ತಿ ಇತ್ತು, ಈಗ ಕಮ್ಮಿ, ಮಳೆ ಇಲ್ಲ. ಸೊ ಮಳೆ ಜಾಸ್ತಿ ಬಂದರೆ ಮಳೆ ಬರುತ್ತೆ, ಮಳೆನೇ ಇಲ್ಲ, ಈಗ ಮಳೆ ಬರೋಲ್ಲ. ಅವಾಗ ಸಖತ್ ಮಳೆ. ಅವಾಗ ಹಾಗೆ ಮಳ್ಳೆಲ್ಲ ತೆಗೆದ್ಬಿಟ್ಟು 15 ಹಲಸಿನ ಹಣ್ಣು ಕೆಳಗಡೆ ಹಾಕ್ಬಿಟ್ರೋದು. ಉದಾಹರಣೆ ಮುಂಚೆಗೆ ಡೈಲಿ ಫೋನ್ ಬರೋ ಮುಂಚೆಗೆ ಹೇಳ್ರೆ ಮಾಡ್ಬಿಟ್ರು. ಬಂದು ಡೈಲಿ ಬರೋದು, ಒಂದು ಎರಡೆರಡು ಮರ ಎರಡೆರಡು ವೆರೈಟಿ ಕಟ್ ಮಾಡಿ ತಿನ್ನೋದು. ಹೌದಾ? ನಿಜನಾ? ತುಂಬ ಮಾಡಿದ್ವಿ. ಇಲ್ಲಿ ಬಂದು ಪರಂಗಿ ಹಣ್ಣು, ಹಲಸಿನ ಹಣ್ಣು, ಮತ್ತು ನೋಡಿ ಈ ಥರ ಇದ್ದವರು ಇವಾಗ ಆ ಥರ ಅಲ್ಲಿ ಎಲ್ಲೋ ಬಿಲ್ಡಿಂಗಲ್ಲಿ ಒಳಗಡೆ ಇರುವಂತಂದರೆ ಹೆಂಗಾಳೆ ಅಂದರೆ, ಇವರು ಆರ್ಮಿಯಲ್ಲಿ ಇದ್ರಲ್ವಾ. ಸೊ ಅಲ್ಲಿಂದ ಏನಾದರೂ ರಜೆಗೆ ಬರೋಕ್ಕೆ ಮುಂಚೆ 15 ದಿನಕ್ಕೆ ಮುಂಚೆಗೆ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಡ್ತಾಯಿದ್ರು ನಾನು ಬರ್ತಾಯಿದ್ದೀನಿ ಅಂತ. ಇಲ್ಲಿರೋ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಾಯಿದ್ರು ಅಂತಂದರೆ, ಒಂದು ಎಷ್ಟು ಜಾತಿ ಮರ ಅಂದರೆ ಒಂದೊಂದು ಹಲಸಿನಣ್ಣಲ್ಲೂ ಒಂದೊಂದು ಟೇಸ್ಟ್ ಇರುತ್ತೆ. ಬೇರೆ ಬೇರೆ ರೀತಿ ಹಲಸಿನಣ್ಣು ಎಲ್ಲ ಇರುತ್ತಲ್ಲ, ಒಂದೇ ಅದು ಹಲಸಿನಣ್ಣು ಬಟ್ ಬೇರೆ ಬೇರೆ ಜಾತಿ ಹಲಸಿನಣ್ಣು ಇರುತ್ತಲ್ಲ. ತುಂಬ ಇಷ್ಟ. ಇವ್ರಿಗೆ ಹಲಸಿನಣ್ಣು ಅಂದರೆ ತುಂಬ ಇಷ್ಟ ಅಂದ್ಬಿಟ್ಟು ಅಷ್ಟು ಥರ ಹಲಸಿನಣ್ಣು ಎಲ್ಲ ಮರದಿಂದ ಒಂದೊಂದು ಕಿತ್ಕೊಂಬಂದ್ಬಿಟ್ಟು ಇಲ್ಲಿ ನಾವು ಅವಾಗಲೇ ಕಾರ್ ಹಚ್ಚಿದ್ವಿ ನೋಡಿ, ಅಲ್ಲಿ ತೊರೆ, ಆ ತೊರೆ ಹತ್ರ ಮರಳೆಲ್ಲ ತೆಗೆದ್ಬಿಟ್ಟು
ಮರಳೊಳಗಡೆ ಮುಚ್ಚಿಬಿಟ್ಟು ಇಟ್ಬಿಡ್ತಾ ಇದ್ರಂತೆ. ಡೈಲಿ ಬಂದ ಒಂದೊಂದು ಹಣ್ಣು ಕಟ್ ಮಾಡ್ಕೊಂಡು ತಿನ್ನೋದು, ಆ ಥರ ಮಾಡ್ತಿದ್ರು ಅಂತ ಹೇಳ್ತಾ ಇರೋದು. ಹಿಂಗೆ ಮಜಾ ಇರುತ್ತಲ್ಲ. ಇದಿರಲಿ ನಮ್ಮಪ್ಪ ನಮ್ಮಮ್ಮ ಮಾತಾಡೋರು ನಿಜವಾಗ್ಲೂ ನಾವು ಆಗಿನ ಕಾಲದಲ್ಲಿ ನಾವು ಇರಬೇಕಿತ್ತು ಅಂತ ಅನಿಸುತ್ತೆ. ನಮ್ಮಪ್ಪ ಹೇಳ್ತಾ ಇದ್ರು ಯಾವಾಗ್ಲೂ, ನಾವು ಕೈ ಹಿಂಗೆ ತೋಡಿದ್ರೆ ಸಾಕು ನೀರು ಕೆಳಗಡೆ ಬರೋದು, ಎಲ್ಲಾದರೂ ಒಂದು ಕಡೆ ಹಿಂಗೆ ಮಣ್ಣು ತೆಗೆದುಬಿಟ್ರೆ ಅಲ್ಲಿ ತಿಳಿ ನೀರು ಬರೋದು, ಕುಡಿಬೋದಾಗಿತ್ತು ಅಂತ. ಸೊ ಆ ಥರ ಇತ್ತು ಅಂತ ಹೇಳೋರು. ನಮ್ಮಮ್ಮನೂ ಅಷ್ಟೇ, ಅಷ್ಟು ಕಬ್ಬಿನ ಗಿಡ ಹಾಕ್ತಾಯಿದ್ವಿ, ಹಂಗಿತ್ತು ಹಿಂಗಿತ್ತು, ಆಲೆ ಮನೆ ಇತ್ತು, ಬೆಲ್ಲ ಮಾಡ್ತಿದ್ವಿ. ಸೊ ಇದೆಲ್ಲ ಕೇಳಿಸ್ಕೊಂಡಾಗ ನಾವು ಹಂಗೆ ಇರಬೇಕಾಯ್ತಲ್ವ, ಆ ಕಾಲದಲ್ಲಿ ನಾವು ಇರಬೇಕಾಯ್ತಲ್ವ ಅಂತ ಅನಿಸುತ್ತೆ. ಸೊ ನಿಮಗೆ ಗೊತ್ತಿರುತ್ತೆ, ಹಳ್ಳಿ ಕಡೆ ನಾಗರು ಮಾಡ್ತೀವಿ ಅಂತ ಹೇಳಿಬಿಟ್ಟು ಮಾಡ್ತಾರೆ. ಇಲ್ಲಿ ಉತ್ತ ಬೆಳೆಯೋದು ಅಥವಾ ಹಾವುಗಳು ಜಾಸ್ತಿ ಕಾಣಿಸಿದ್ರೆ, ಸೊ ಏನಂತ ಗೊತ್ತಿಲ್ಲ, ನಾಗರು ಮಾಡ್ತೀವಿ ಅಂತ ಹೇಳ್ತಾರೆ. ನೀವು ಯಾರಾದರೂ ಮಾಡ್ತೀರಾ ಅಥವಾ ನಿಮಗೆ ಹೆಸರು ಗೊತ್ತಾ ಕೇಳಿದರೆ ಕಮೆಂಟ್ ಮಾಡಿ, ಓಕೆನಾ. ಸೊ ಅದನ್ನು ರೀಸೆಂಟಾಗಿ ಮಾಡಿದ್ದಾರೆ ಇಲ್ಲಿ. ಅದಕ್ಕೆ ಒಲೆ ಎಲ್ಲ ಇಟ್ಟು ಅಡುಗೆ ಮಾಡಿ ಸಿಹಿ ಮಾಡ್ತಾರೆ, ಖಾರ ಮಾಡ್ತಾರೆ ಅಂತ ಹೇಳ್ತಾರೆ. ನನಗೂ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಇಲ್ಲೇ ಒಲೆ ಎಲ್ಲ ಇತ್ತಲ್ಲ, ಸದ್ಯಕ್ಕೆ ನಮಗೆ ಕೆಲಸ ತಪ್ಪಿತು. ಒಂದೇ ಒಂದು ತಪ್ಪಲೆಯಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊತಾ ಇದ್ದೀವಿ. ಜಸ್ಟ್ ಹಾಗೆ ಏನೋ ಒಂಥರ ಇದೊಂಥರ ಕುಕ್ಕಿಂಗ್ ಅನ್ನೋದು ಒಂದು ನನಗೇನಂತಂದರೆ ಈ ನೇಚರ್ ಜೊತೆ ಕುಕ್ ಮಾಡೋದಿದೆಯಲ್ಲ, ಸಿಕ್ಕಾಪಟ್ಟೆ ಖುಷಿ ನನಗೆ. ಸಖತ್ತಾಗಿರುತ್ತೆ, ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ. ಇವತ್ತಿನ ದಿನಾನ ಬ್ಯೂಟಿಫುಲ್ಲಾಗಿ ಕಳಿಬೇಕು ಅನ್ನೋದಷ್ಟೇ ನಮ್ಮ ತಲೆಯಲ್ಲಿ ಇದ್ದಿದ್ದು. ಸೊ ಹಾಗಾಗಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಿಸಿಲು ಸ್ವಲ್ಪ ಜಾಸ್ತಿ ಅದು ಬಿಟ್ಟರೆ ಇನ್ನೆಲ್ಲ ಓಕೆ. ಏಕೆ ಬಾವಿಗ ಅಪ್ಪ ಭಯ ಆಗುತ್ತೆ ನನಗೆ. ಎಲ್ಲಿ ಎಲ್ಲಿ ಹಾವಿನ ಪುರ ಇದೆಯಾ? ಯಪ್ಪ ಕಾಲು ಸುಡ್ತಾ ಇಲ್ವಾ? ಕಲ್ಲು ಸುಟ್ಟೋಗ್ತಾ ಇದೆ. ನಿಮ್ಮ ಡ್ಯಾಡಿಗೆ ಸ್ವಿಮ್ಮಿಂಗ್ ಬರುತ್ತೆ, ನಿನಗೆ ಬರುತ್ತಾ? ಹ್ಞೂ. ನಾವು ಚಿಕ್ಕ ಹುಡುಗನಲ್ಲಿ ಧೈರ್ಯವಾಗಿ ಹೋಗ್ತಾ ಇದ್ವಿ, ಇವಾಗ ಧೈರ್ಯ ಇಲ್ಲ. ಬೇಡ, ಪಾಚಿ ಆಗಿರುತ್ತೆ ಕಲ್ಲು. ಇರು ಇರು ಇಲ್ಲಿ ನೋಡಿ, ಇರಿ. ಹಾಂ ಇರು, ಈಗ ಮಾಡು. ನಾನು ಬರಲಾ? ಯಪ್ಪ ಬೇಡ ಬೇಡ, ಭಯ. ತಣ್ಣಗಿರುತ್ತಲ್ಲ ಸ್ವಿಮ್ಮಿಂಗ್ ಮಾಡಿದ್ರೆ ಹೆಂಗಿರೋದು? ಹಾಂ ನಿಮ್ಮಿಷ್ಟ. ಇದೆಲ್ಲ ಅಂದರೆ ತಾತ ಅವರೇ ಕಟ್ಟಿರೋದಾ? ಹಾಂ ಸೊ ಬಾವಿಲಿ ನೀರು ಎಷ್ಟು ತಣ್ಣಗಿದೆ ಅಂತಂದರೆ ಅಬ್ಬಾ ಹಿಂಗೆ ಮುಡ್ತಾ ಇರೋಣ ಅನಿಸ್ತಾ ಇದೆ ಬಿಸಿಲಿಗೂ ಅದಕ್ಕೂ. ನಾವೊಂದು ಕ್ಯಾನ್ ತಗೊಂಡು ಬಂದಿದ್ವಿ, ಬಟ್ ಇದು ನೀಟಾಗಿ ವಾಶ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಒಂದು ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೊಂಡು ಬಂದು ಆಮೇಲೆ ಕ್ಲೀನಾಗಿರೋ ನೀರಲ್ಲಿ ವಾಶ್ ಮಾಡೋಣ ಅಂತ. ಬಾಹುಬಲಿ, ಮಹೇಂದ್ರ ಬಾಹುಬಲಿ. ಇದು ಅಡಿಕೆನಾ? ಅಡಿಕೆದ ಇದು? ಅಡಿಕೆ ಎಲೆ. ಅಡಿಕೆ ಎಲೆನಾ? ಸೊ ಮಶ್ರೂಮ್ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಇದ್ರ ಮೇಲೆ ಹಾಕ್ತೀನಿ. ಎಂತ ಹಿಡಿತೀನಿ, ಸಖತ್ ಐಡಿಯಾ ಮಾಡಿದ್ಯಾ. ಪಾತ್ರೆ ಒಂದು ಜಾಸ್ತಿ ಏನಾಗೋದು, ಕಾರಲ್ಲಿ ಡಿಕ್ಕಿಯಲ್ಲಿ ಎಲ್ಲ ಬರಬೇಕಲ್ಲ. ಒಂದು ಕ್ಯಾನ್ ನೀರಿದೆ, ಸೂಟ್ ಕೇಸ್ ಇದೆ, ಆಮೇಲೆ ಇಷ್ಟು ತಪ್ಪಲೆ ಇದೆ, ಬ್ಯಾಸ್ಕೆಟ್ ಇದೆ. ನನ್ನ ಎಷ್ಟು ಐಟಮ್ ಸಾಲ್ತಾ ಇರಲಿಲ್ಲ. ನೆಕ್ಸ್ಟ್ ಟೈಮು ದೊಡ್ಡ ಕಾರ್ ತಗೊಳ್ಳೋಣ, ಅವಾಗೆಲ್ಲ ಬರುತ್ತೆ. ಏನಂತ ಇವಾಗ ಸರಿ ಹೋಯ್ತಲ್ಲ, ಇದೆಲ್ಲ ನೇಚರಿಂದ ಸಿಕ್ಕಿರೋ ಬಕೆಟು. ಹೌದಾ? ಏನೀಗ ನ್ಯಾಷನಲ್ ವೇಸ್ಟ್ ಅದು ನೋಡಿ. ಇದ್ರೊಳಗೆ ಇದು ಒಂದು ಟ್ರೇ ಥರ ಯೂಸ್ ಆಯಿತು, ಇದೊಂಚೂರು ಬಟ್ಲು ಥರ ಯೂಸ್ ಆಯಿತು ಅಷ್ಟೇ. ನಾನು ಹೇಳಿದ್ದು ಒಂದೇ ಬೆಂಕಿ ಕಡ್ಡಿಲಿ ಹಚ್ಬೇಕು ಅಂತ. ಏನಲ್ಲಿ ಬಿಸಿಲು ಗಬಾ ಗಬಾ ಅಂತ ಇದೆ. ಯಾವಾಗಲೂ ಮರಿಲೇ, ಮರಿ ಲೋಟ ತೆಗಿಬೇಕಾಗಿದೆ, ಬಿಸಿ ಆಗಿಬಿಡ್ತದೇನೋ. ಇದೊಂದು ಪ್ಲಾಸ್ಟಿಕ್ ಬೇರೆ ಇಟ್ಬಿಟ್ಟಿದ್ದೀರಾ.
ಇನಾಗ್ರೇಷನ್ ಓಕೆ, ಫಾರ್ ಮಶ್ರೂಮ್ ಬಿರಿಯಾನಿ. ತುಂಬ ಜಲ್ದಿ ಆಗಿಬಿಡಲಿ, ಹಾಂ, ತುಂಬ ಟೇಸ್ಟಾಗಿ. ಕೈ ಮುಗಿಬೇಕು ಫಸ್ಟು ಒಲೆಗೆ. ತುಂಬ ಈಸಿಯಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗೆ ತಪ್ಪಲೆಗೆ ನಾನು ಮಣ್ಣು ಹಚ್ಚಿದ್ದೀನಲ್ವ, ಸೊ ಈ ಥರ ಮಣ್ಣು ಹಚ್ಚಿ ತಪ್ಪಲೆ ಇಡೋದ್ರಿಂದ ತಪ್ಪಲೆ ಕಪ್ಪಗಾಗೋದಿಲ್ಲ. ಆಮೇಲೆ ಕಪ್ಪಗಾದ್ರೂ ಕೂಡ ನಾವು ವಾಶ್ ಮಾಡಿದ ತಕ್ಷಣ ಮಣ್ಣಿನ ಜೊತೆಯಲ್ಲೇ ಹೋಗಿಬಿಡುತ್ತೆ ಅಂತ ನಮ್ಮಮ್ಮ ಯಾವಾಗಲೂ ಹೇಳ್ತಾಯಿದ್ರು. ಅಂತಂದರೆ ಯಾವಾಗಾದರೂ ಹೊರಗಡೆ ಏನಾದರೂ ನೀರು ಕಾಯಿಸೋದಕ್ಕಿಟ್ಟಾಗ ಅಥವಾ ಹೊರಗಡೆ ಮಾಡಬೇಕಾದ್ರೆ ಹೀಗೆ ಮಾಡ್ತಾಯಿದ್ರು. ಸರಿ ಹಾಗೆ ಮಾಡೋಣ, ಸುಮ್ಮನೆ ಪಾತ್ರೆ ಎಲ್ಲ ಕಪ್ಪಾದರೆ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಮಾಡಿದೆ. ಸ್ವಲ್ಪ ಒಲೆಯಲ್ಲಿ ಮಾಡೋದು ತುಂಬಾ ಕಷ್ಟ, ಏಕೆಂತಂದರೆ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಈ ಥರ ಒಬ್ಬಳೇ ಯಾರೂ ಸಹಾಯ ಇಲ್ದಲೆ ಒಲೆಯಲ್ಲಿ ಅಡುಗೆ ಮಾಡಿದ್ದು. ಯಾರೂ ಸಹಾಯ ಅಂತಂದರೆ ನನ್ನ ಹಸ್ಬೆಂಡ್ ಜಸ್ಟ್ ಒಲೆನ ಹಚ್ಕೊಟ್ರು ಅಷ್ಟೇ. ಈ ಥರ ಕಲ್ಲೆಲ್ಲ ಅವರೇ ಇಟ್ಟಿದ್ರು, ಅದವರೇ ಕಂಟ್ರೋಲ್ ಮಾಡಿಕೊಂಡು ಅಡುಗೆ ಮಾಡೋದಕ್ಕೆ ಹೋಗಿದ್ದು. ಅಂದರೆ ಒಲೆಯಲ್ಲಿ ಉರಿ ಬಂದುಬಿಟ್ಟು ಒಂದೇ ರೇಂಜಲ್ಲಿ ಹೋಗ್ತಾ ಇರುತ್ತೆ, ಅದನ್ನು ಸೌದೆಯಲ್ಲಿ ಉರಿ ಕಮ್ಮಿ ಮಾಡೋದು ಜಾಸ್ತಿ ಮಾಡೋದು ಮಾಡಬೇಕು. ಸೊ ಅದೆಲ್ಲ ನಂಗೆ ಗೊತ್ತಿರಲಿಲ್ಲ, ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಮಾಡಿದೆ, ಚೆನ್ನಾಗಾಯಿತು. ಹಾಂ, ಸೊ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ ಮಸಾಲೆ. ದೂರದಿಂದಲೇ ಮಾಡ್ಬೋದು. ನನ್ನ ಮಗ ಎದ್ಬಿಟ್ಟವನೇ. ಇಷ್ಟು ಬೇಗ ಎದ್ಬಿಟ್ನಲ್ಲ ಇವತ್ತು, ಏನಾಯ್ತು? ಎದ್ಬಿಟ್ಟವನಾ? ಪ್ರೀತು ಆಫ್ ಮಾಡ್ಬೇಕಿತ್ತು ಕಾರ್. ಏನಿದು ಮೂಗ್ಮೇಲೆ? ಎಷ್ಟೊತ್ತಿಂದ ಹೇಳ್ತಾ ಇದೆ ಮಗನೇ? ನನಗೆ ಇವಾಗ ಈಗಲೇ ಎದ್ದಿರೋದಲ್ಲ. ಹಾಂ, ಅಲ್ಲೇ ನಾವು ಅಡುಗೆ ಮಾಡ್ತಾ ಇರೋದು. ನಮ್ಮ ಹುಡುಗಿ ನೋಡಿ ಅಲ್ಲೇ ಟೆಂಟ್ ಹಾಕೊಂಡು ಮಲಗಿರೋದು. ಎಲ್ಲಿ ಕಾಣಿಸ್ತಾ ಇದೆಯಾ? ಅಲ್ಲಿ. ಇವನು ಇಲ್ಲಿ ಮಲಗಿದ್ದ. ಡೋರ್ ಓಪನ್ ಮಾಡೋಣ, ಅದಕ್ಕೆ ಕೇಳಿಸಿರೋದು. ಇಲ್ಲಾಂದ್ರೆ ಅವ್ನು ಹತ್ತಿದ್ರೆ ನಮ್ಗೆ ಕೇಳಿಸ್ತಾ ಇರಲಿಲ್ಲ ಅಲ್ವಾ? ಇನ್ನೇನು ಅಡುಗೆ ಎಲ್ಲ ಮುಗಿತಾಯಿತು, ಅಷ್ಟರೊಳಗೆ ಎದ್ಬಿಟ್ಟ. ನೀರಿಟ್ಟಿದ್ದೀನಿ, ಚೆನ್ನಾಗಿ ಕುದಿದ್ಮೇಲೆ ಅಕ್ಕಿ ಹಾಕ್ಬಿಟ್ಟು ಬಾಳೆ ಎಲೆ ಮುಚ್ಚಿ ದಮ್ ಕಟ್ಬಿಟ್ರೆ ರೆಡಿ ರೈಸ್. ಅಷ್ಟೇ. ಟೈಮ್ ಎಷ್ಟಾಯಿತು? ಸಂಜೆ 4:15 5 ಗಂಟೆ ಅಷ್ಟೊತ್ತಿಗೆಲ್ಲ ವಾಪಸ್ ಹೋಗೋಷ್ಟು ಆಯಿತು. ಒಲೆ ಆರೋಗ್ತಾ ಇದೆ. ಸೊ ನಾವು ಗ್ಯಾಸ್ ಮೇಲೆ ಏನು ಮಾಡ್ತೀವಿ ಅಂತಂದರೆ, ಒಲೆ ಮೇಲೇನು ಅಂದರೆ ಕಮ್ಮಿ ಬೇಕಂದರೆ ಕಮ್ಮಿ, ಜಾಸ್ತಿ ಬೇಕು ಅಂತ ಜಾಸ್ತಿ ಮಾಡ್ಕೊಬೋದು. ಈ ಒಲೆಯಲ್ಲಿ ಮಾಡ್ತೀವಲ್ವ, ಅದು ಕಂಟ್ರೋಲ್ ಸಿಗೋದಿಲ್ಲ. ಸೊ ಜಾಸ್ತಿ ಕಮ್ಮಿ ಮಾಡೋದು ಅಂತಂದರೆ ಈ ಸೌದೆಯಲ್ಲೇ ಅಡ್ಜಸ್ಟ್ ಮಾಡ್ತಾರೆ. ಯಾವಾಗ ಉರಿ ಜಾಸ್ತಿ ಬೇಕೋ ಜಾಸ್ತಿ ಸೌದೆ ಇಡ್ತಾರೆ, ಉರಿ ಕಮ್ಮಿ ಬೇಕಂತಂದರೆ ಹಿಂಗೆ ಸ್ವಲ್ಪ ಹಿಂದೆ ಇಟ್ಕೊಂಡ್ಬಿಟ್ಟು ಸಣ್ಣ ಉರಿಲೇ ಮಾಡ್ಕೊತಾ ಇರ್ತಾರೆ. ಇದು ನಾನು ಇವತ್ತು ಕಲ್ತಿರೋ ಐಡಿಯಾ. ನೀರೊಂದು ಕುದಿ ಬಂದರೆ ನಮ್ಮ ಮಶ್ರೂಮ್ ಬಿರಿಯಾನಿಗೆ ರೈಸ್ ಹಾಕೋ ಟೈಮ್ ಬಂತು ಅಂತ. 3:30 ಆಯಿತು, 4ಗೆ ಆಗಿಬಿಡುತ್ತೆ. ಬಿಸಿಲು ಪ್ರೀತು ಕರ್ಕೊಂಬರ್ಲಿ ಅಂತ ಹೋಯ್ತಾನೆ ಅದರೊಳಗಡೆ. ವಾಶ್ ಮಾಡಿಬಿಟ್ಟು ಬೆಂಕಿ ಅದು ಬಳೆ ಎಲೆ ಸ್ಟೀಮ್ ಮಾಡೋಣ ಅಂತ ಹೇಳ್ಬಿಟ್ಟು ಬಳೆ ಎಲೆ ತೊಳ್ಕೊಂಬರಕ್ಕೆ ಹೇಳಿದೆ. ಸೊ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಬಳೆ ಎಲೆ ಸ್ಟೀಮ್ ಮಾಡಿದ್ರೆ ಅಪ್ಪ ಸುಟ್ಟೋಗ್ತಾ ಇದೆ. ಈ ಕಡೆಯಿಂದ ಬಿಸಿಲು ಬಂದಿದೆಲ್ಲ ಅದಕ್ಕೆ. ಹಾಂ, ತೆಗೀದು ಪ್ಲೇಟು. ಹಿಡ್ಕೊಂಡು ಇರು. ತುಪ್ಪ ಹಾಕ್ಬೇಕು ಫಸ್ಟು. ಇರು, ತಳ ಸೀತಾಯ್ತೇನೋ. ತಳ ಇದಾಗ್ತಾ ಇದೆ. ತುಪ್ಪ ತಗೋ, ಆಗ್ಬೇಕಿನ್ನು. ಮೇಲೆ ಫಸ್ಟು ತುಪ್ಪ ಹಾಕ್ಬಿಟ್ಟು ಕರೆಕ್ಟಾಗಿ ಸ್ಟೀಮ್ ಹೋಗ್ದಂಗೆ ಬಾಳೆ ಎಲೆ ಮುಚ್ಚಬೇಕು. ಈಗ ಫೋಲ್ಡ್ ಮಾಡಿ ಸ್ಟೀಮು ನೀಟಾಗಿ ಬಾಳೆ ಎಲೆ ಮುಚ್ಚಬೇಕಲ್ಲ. ಬರುತ್ತಾ? ಬರಲ್ವಾ?
ಹಿಂಗೆ ಸಿಗ್ಸೋ ಥರ ಬಟ್ಟೆ ಸಿಗಿಸ್ತೀವಲ್ಲ ಆ ಥರ ಎರಡು ಫೋಲ್ಡ್ ಮಾಡು, ಎರಡೆಳೆ ಮಾಡು ಇನ್ನು. ಹಾಂ ಮಧ್ಯಕ್ಕೆ ಹಂಗೆ ಇಡು, ಅದರೊಳಗಡೆ ತುರ್ಕು ಹಂಗೆ. ಹಂಗೆ ಫುಲ್ಲು ಹಂಗೆ ಫುಲ್ಲು. ಹೊಗೆ ಏನು ಬರಬಾರ್ದು. ಬಾಳೆ ಎಲೆದು ರಸ ಅದಕ್ಕೆ ಇದಾಗಬೇಕು. ಆಯಿತಾ ಬಿಡು. ಬಸ್ ಹಾಂ ಬೇಡ ಅಷ್ಟೇ. ಅದು ಬಾಳೆ ಎಲೆಯಿಂದ ಸ್ಟೀಮ್ ಹೋಗಲ್ಲ. ಇದೊಂದು ಅದು ಸೌದೆ ಎಲ್ಲ ತೆಗೆದು ಅದು ಕೆಂಡದಲ್ಲೇ ಸ್ಟೀಮ್ ಆಗುತ್ತೆ. ಇಲ್ಲ ಅನ್ನ ಇನ್ನೊಂಚೂರು ಅಳಬೇಕು. ಬಿಡು ಬೇಡ, ಅನ್ನ ಕಂಪ್ಲೀಟಾಗಿ ಆಗಿಲ್ಲ. ಇನ್ನೊಂದು 5 ನಿಮಿಷ ಹಿಂಗಿರಲಿ. ಇದೆಲ್ಲ ಅಷ್ಟರಲ್ಲಿ ಪ್ಯಾಕ್ ಮಾಡ್ಕೊಂಬಿಡೋಣ, ಲೇಟ್ ಆಗ್ಬಿಡುತ್ತೆ ಸುಮ್ಮನೆ. ತಿಂದಿಲ್ಲ ಇನ್ನೂ, ಅದು ಸ್ಟೀಮ್ ಆಗಕ್ಕೆ ಬಿಟ್ಟು ಬಂದಿದ್ದೀವಿ. ಪ್ರೀತಮ್ ಬರೋಕ್ಕಾಗ್ತಾಯಿಲ್ಲ, ಅಲ್ಲಿ ಸ್ಟಕ್ಕಾಗ್ಬಿಟ್ಟ. ಸ್ಟೀಮ್ಡು ಸಖತ್ತಾಗಿದೆ. ಸ್ವಲ್ಪ ಜಾಸ್ತಿ ಆಯ್ತಲ್ಲ, ಮಶ್ರೂಮ್ ಬಿರಿಯಾನಿ ರೆಡಿ. ಈಗ ಊಟ ಮಾಡೋದೆ. ಸೊ ಬಾಳೆ ಎಲೆಯಲ್ಲಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಬಾಳೆ ಎಲ್ಲ ಕಿತ್ಕೊಂಡ್ಬಂದಿದ್ದಾರೆ. ವಾಶ್ ಮಾಡಿ ಊಟ ಮಾಡೋದು. ಸೊ ಟೇಸ್ಟ್ ಹೆಂಗಾಗಿರುತ್ತೆ ಅಂತ ನೋಡಬೇಕು. ಸ್ಮೆಲ್ ಮಾತ್ರ ಘಮ ಘಮ ಅಂತಾಯಿತು. ಸಿಪ್ಪೆ ತೆಗೆದ್ಬಿಡ್ಲಾ? ಪ್ರೀತಮ್ ತಿನ್ನಲ್ಲ ಇಲ್ಲ. ಬಾಮು ಸೇಮ್ ಅವತ್ತು ಬಿರಿಯಾನಿ ತಿಂತಲ್ಲ ಆ ಥರ ಸ್ಮೆಲ್ ಬರ್ತಿಲ್ಲ. ಹೆಂಗಿದೆ? ಇನ್ನೂ ಮಸಾಲಾನ ಕಲ್ಲಲ್ಲಿ ಅರೆದ್ಬಿಟ್ಟು ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ನಾವೆಲ್ಲ ಪಾಕೆಟ್ ಮಸಾಲಾನೇ ಹಾಕಿರೋದಲ್ವಾ. ಸೌತೆಕಾಯಿ ತಿನ್ಬೇಡ, ರೈಸ್ ತಿನ್ಬಾ. ಮಮ್ಮಿ ಯಾರು ಇದೆಲ್ಲ ಅಲ್ಲೇ ಇರೋರಿಗೆ ಹೊಸದು ಅಂತ ಅನಿಸ್ಬೋದು ಅಥವಾ ವಿಚಿತ್ರ ಅಂತ ಅನಿಸ್ಬೋದು. ಬಟ್ ನಮಗೆ ಸಿಟಿಲಿರೋರಿಗೆ ಇದೊಂಥರ ಡಿಫ್ರೆಂಟ್ ಫೀಲಿಂಗ್, ಖುಷಿ ಕೊಡುತ್ತೆ. ಹಾಗಾಗಿ ನಮಗಂತೂ ತುಂಬಾ ಖುಷಿ ಆಯಿತು. ನೋಡೋರಿಗೆ ಹೇಗೆ ಅನ್ನಿಸ್ತು ನನಗೆ ಗೊತ್ತಿಲ್ಲ, ಬಟ್ ನಾನಂತೂ ತುಂಬಾ ಖುಷಿಪಟ್ಟೆ. ಸೊ ಫ್ರೆಂಡ್ಸ್, ಆಯಿತು ಇವತ್ತು ಬರ್ತಡೇ ನೆಪ ಹೇಳ್ಬಿಟ್ಟು ಬಂದು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಈ ಬ್ಯಾಸ್ಕೆಟ್ ನೋಡಿದ್ರಲ್ಲ, ನೋಡಿ ಇಲ್ಲಿಗಪ್ಪ ಏನು ಹುಳ. ಹಾಂ, ಇದರೊಳಗೆ ಲೋಕೇಶ ಅಂತ ಹೆಸರು ಬರ್ದಿದೆಯಲ್ಲ, ಇದು ಬರ್ದಿದ್ದು ಯಾವಾಗ ಗೊತ್ತಾ? ಎಷ್ಟು ವರ್ಷ ಆಗಿರ್ಬೋದು? 6 ವರ್ಷ ಆಗಿತ್ತು. 6 ವರ್ಷ. ಚಂಡೀಗಢಲ್ಲಿ ಆರ್ಮಿಲಿ ಇದ್ವಲ್ವಾ, ಆವಾಗ ನಮಗೆ ಇದರೊಳಗೆ ರೇಷನ್ ಕೊಡ್ತಾಯಿದ್ರು. ರೇಷನ್ ಅಂದರೆ ತರಕಾರಿ ಕೊಡೋಕ್ಕೆ ಅಂತ ಪ್ರತಿಯೊಬ್ಬರು ಈ ಥರ ಒಂದೊಂದು ಬ್ಯಾಸ್ಕೆಟ್ ತೊಗೋಬೇಕು ಅಂತ ಹೇಳಿದರು. ಅದ್ರ ಜೊತೆಗೆ ನಮಗೆ ವೆಜಿಟೇಬಲ್ಸ್ ಜೊತೆಗೆ ರೇಷನ್ ಕೊಡ್ತಾಯಿದ್ರಲ್ಲ, ಆವಾಗ ಪ್ಲಾಸ್ಟಿಕ್ ಯೂಸ್ ಮಾಡೋಂಗಿರಲಿಲ್ಲ. ಯಾವುದೇ ಕಾರಣಕ್ಕೂ ಒಳಗಡೆ ನಾವು ಕೊಟ್ರಸ್ ಒಳಗಡೆ ಪ್ಲಾಸ್ಟಿಕ್ ಯೂಸ್ ಮಾಡೋಂಗಿರಲಿಲ್ಲ. ಅದಕ್ಕೆ ನಮಗೆ ಬಟ್ಟೆಲೇನೋ ಬ್ಯಾಗ್ ಹೊಲಿಸಿದ್ರು, ಗ್ರೀನ್ ಕಲರು. ಒಂದು 10-11 ಪೀಸ್ ಇತ್ತು. ಅಕ್ಕಿ, ಬೇಳೆ ಎಲ್ಲನೂ ಆ ಬಟ್ಟೆ ಬ್ಯಾಗಲ್ಲಿ ಹಾಕಿ ಕೊಡ್ತಾಯಿದ್ರು. ಈ ಬ್ಯಾಸ್ಕೆಟ್ ನೋಡ್ಬಿಟ್ಟು ನಮ್ಮ ಮನೆಯವ್ರಿಗೆ ಕೇಕ್ ಮೇಲೂ ನನ್ನ ಹೆಸರು ಇದೆ, ಬ್ಯಾಸ್ಕೆಟ್ ಮೇಲೂ ನನ್ನ ಹೆಸರು ಇದೆ ಅಂತ. ಇವಾಗೆಲ್ಲ ಪ್ಯಾಕ್ ಮಾಡ್ತಾ ಇದ್ದೀವಿ. ಮುಗಿತಲ್ಲ ಟೈಮು ಎಲ್ಲ. ಇವಾಗ ನೋಡಿ ಎಷ್ಟು ಐಟಮ್. ಎಳ್ಳೀರು, ಅಲ್ಲಿ ಟ್ರೋಲಿ ಬ್ಯಾಗ್ ಒಂದಿದೆ, ಮರ್ತ್ಬಿಟ್ಟು ಆಮೇಲೆ ಹೋದರೆ ಮುಗೀತು ಕತೆ. ಪ್ರೀತು, ಹೌ ವಾಸ್ ದ ಡೇ? ಪ್ರೀತು, ಕೇಕ್ ಬೇಡ, ಕೇಕ್ ಸಾಕು. ಸ್ವಲ್ಪ ಕೇಕ್ ಇದೆ, ಅದನ್ನು ಮನೆಗೆ ಕೊಟ್ಬಿಟ್ಟು ಹೋಗ್ತೀವಿ. ಮಕ್ಕಳಿದ್ದಾರೆ, ಅವ್ರು ತಿನ್ಕೊತಾರೆ. ಅರೆ ನಾನು ಬಾಸನ್ಗೆ ಇಲ್ಲಿಟ್ಟಿದ್ದೀನಿ. ನನ್ನ ಟ್ರೈಪೋಡ್ ಅಲ್ಲಿದೆ. ಗೊತ್ತು.
ಮೊನ್ನೆ ತುಂಬ ಕೆಲಸ ಮಾಡ್ತಾಯಿರೋದು. ಮಮ್ಮಿಗೆ ಫುಲ್ಲು ಖುಷಿ ಆಗಿಬಿಟ್ಟಿದೆ. ಬೆಸ್ಟ್ ಡೇ ಅಂತೆ ಪ್ರಗತಿ ಹೇಳ್ತಾ ಇರೋದು. ಬೆಸ್ಟೆಸ್ಟ್ ಡೇ. ಏನಜ್ಜಿ? ಎಲ್ಲೂ ಊರಿಲ್ಲ. ತೆಂಗಿನ ತೋಟ ಇದ್ದ. ಸುಮ್ಮನೆ ಕೂತಿದ್ದು. ಚಿಕ್ಕ ಪರಂಗಿ ಗಿಡ ಬಿಟ್ಟೈತೆ. ಗಿಡ ಪರಂಗಿ ಹಣ್ಣು ಬಿಟ್ಟೈತೆ. ಅದು ಸಸಿಲೆ ಕಾಯಿ ಆಗ್ಬಿಡ್ತು. ಮೇಲ್ ಬಂದೇ ಇಲ್ಲ. ಮರ ಹತ್ತಂಗಿಲ್ಲ, ಕಾಯಿ ಕೀಳಂಗಿಲ್ಲ. ನಿಂತಿತ್ತವೆ ಕಾಯಿ ಕಿತ್ಕೊಬೋದು. ಬಾ ಪ್ರೀತು, ಚಪ್ಪಲ್ ಹಾಕಿಲ್ಲ, ಬಾ ಮಗನೆ ಎತ್ಕೊಂತೀನಿ. ಹೋಗ್ಬಿಟ್ಟವ್ರೆ ಅನ್ಕಂಡ. ಕಾಯ್ದು ಸಾಕಾಯ್ತು. 5 ಗಂಟೆ ಅಂತ ಬರೋದು ನಾವು. ಮತ್ತೆ ಒಟ್ಟಿಗೆ ಮಾಡಿರ ಹೊಟ್ಟೆಗೆ ಮಶ್ರೂಮ್ ಬಿರಿಯಾನಿ. ಅವಾಗ ತಂದಿದ್ದ ತಂದಿಲ್ಲ, ಅಲ್ಲೇ ಮಾಡಿದ್ದೆ. ಎಲ್ಲ ಮಾಡಿದ್ರ? ಯಾವ ತಗೊಂಡು? ತಪ್ಪಲೇಲಿ ಅಲ್ಲೇ ಅಂದಿದ್ದು ನಾನು ತಗೊಂಬಂದಿದ್ದೆ. ಹೇಳ್ತಿ. ಸುಳ್ಳು ಯಾಕೆ ಹೇಳಿ? ಮಾಡಿ ಊಟ ಮಾಡಿ ಅಲ್ಲ ಸ್ವಲ್ಪ ಹೊತ್ತು ಮಲಿಕೊಂಡಿದ್ದು, ಆಟ ಆಡ್ಕೊಂಡು ಬಂದು. ದೇವಸ್ಥಾನಕ್ಕೆ ಇದ್ರು. ದೇವಸ್ಥಾನಕ್ಕೆ ಹೋಗಿದ್ದು. ಆಮೇಲೆ ಅನ್ಕೊಂಡು ನೀವು ಹೊಂಟ್ರ ನೀವು ಇರಲ್ಲ. ಮತ್ತೆ ಕಾಫಿ ಕಾಸಕ್ಕೆ ಹಾಲು ಇಲ್ಲ ಇವತ್ತು ನಮ್ಮನೆಗೆ. ಬೇಡ ಬೇಡ, ನಾನು ಈಗ ಊಟ ಮಾಡ್ಕೊಂಡು ಎಳ್ನೀರು ಕುಡ್ಕೊಂಡು ಹೊಟ್ಟೆ ಬಿಗಿ ಆಗೈತೆ. ಈಗಲೇ ಹೊಂಟೈತೀರಾ? ಇರಲ್ವಾ ನೀವು? ನಾನು ಇರ್ತಾಳೆ ಅಂತೀನಿ. ಹುಳ್ಳಿಕಾಳು ಕೊಡ್ಲ ಒಂದು ಚೇರು. ಬೇಡ. ಅವಳು ನಿಮ್ಮ ಅಮ್ಮಂಗೆ ಕೊಡು. ನೀನು ತಿನ್ನಲ್ವಲ್ಲ ಹುಳ್ಳಿಕಾಳು. ಅಲ್ಲಿ ಅವರೆಕಾಳು ಹುಳ್ಳಿಕಾಳು ಕೊಡ್ತೀನಿ. ಯಾರಿಗೆ ಕೊಡಬೇಕು? ನಿಮ್ಮ ಅಮ್ಮಂಗೆ. ನಮ್ಮಮ್ಮ ಯಾರು? ಮಂಗಂಗೆ. ಮಂಗುಂಗ ಮಗಳು ಅಂತೇಳು. ನನ್ನ ಮಗ್ಳಿಗೆ ಕೊಡುವನು. ಮಗಳಲ್ಲಿ ಗೇಟಿಂದ ಆಚೆ ಹೋಗ್ಬಾರ್ದು ಪ್ರೀತಮ್. ಇದು ನೋಡಿ, ಏನು ಹೇಳಿದು, ಒಂದೊಂದು ಎಲೆ ಇಷ್ಟಿಷ್ಟಗಲ ಬಂದಿದೆ. ಇದಕ್ಕೆ ಗ್ರಿಪ್ ಬೇಕು, ಈ ಥರ ಗೋಡೆ ಚೇಳು ಥರ ಕಚ್ಕೊಂಡಿದೆ. ಹಿಂಗಿದ್ರೆ ಮಾತ್ರ ಇದು ಇಷ್ಟಾಗಲ ಎಲೆ ಬರೋದು. ಬೇಡ. ಬೆಳಗಿಗೆ ಹೋಗ್ಬೇಕಂತೆ. ಬೆಳಗಿಗೆ ಹೋಗ್ಲಾ ಅಜ್ಜಿ? ಇವಾಗ ಹೋಗ್ಲಾ? ಕಡೆ ಪಡೆಯಕು ಅಲ್ಲೆಲ್ಲ ಹೋಗಿದೆ ಅಂತ ಮಾತಾಡ್ಕೊಂಡ್ರು. ಅಲ್ಲೇನೋ ಸರಿ ಮಾಡ್ತಾಯಿದ್ರು ಎಲ್ಲಿ? ಊರೊಳಗಡೆ. ಅಲ್ವಾ? ಇಲ್ಲ, ಸೊಂಪು ಮೇಲೆ ತುಳಿತಾ ಇರೋದು ಅವನು. ಕಸ ಗುಡ್ಸು. ಕಸ ಗುಡ್ಸು. ಕಸ ಗುಡ್ಸ್ತದ ನೋಡು. ನಮ್ಮ ಅಜ್ಜಿ ಹಾಕಿರೋ ಕೈ ತೋಟ ಇದು. ಏನಿದು? ನೆಲ್ಲವರೇನಾ? ಕಾಯಿ ಬಿಡ್ತಾಯ್ತಾ? ಹಾಂ, ನೆಲ್ಲವರೆ ಕಾಯಿ ಬೀಜದಾ? ಸರಿ. ಏನು ಅಡುಗೆ ಮಾಡ್ತೀಯ ಅಜ್ಜಿ? ಅನ್ನ ಮಾಡ್ತೀನಿ, ಇಟ್ಟು ಮಾಡ್ತೀನಿ. ನೀನು ಇವರೆಲ್ಲ ಹಚ್ಚಿರಲ್ಲ, ಇನ್ನೇನು ಮಾಡಿ? ಭಾಳ ದಿವಸ ಆಗಿಲ್ಲ. ನೋಡಿ, ಇಷ್ಟು ವಯಸ್ಸಾದ್ರೂ ನಮ್ಮ ಅಜ್ಜಿನೇ ಮಾಡ್ತದೆ ಅಡುಗೆ ಗಿಡಿಗೆ ಎಲ್ಲ.
ಅಲ್ಲಿಂದ ಎಲ್ಲರಿಗೂ ಬಾಯ್ ಹೇಳ್ಬಿಟ್ಟು ಹೊರಟ್ವಿ. ತುಂಬಾ ಕತ್ಲೆ ಇತ್ತು, ಕರೆಂಟ್ ಹೊರಟೋಗಿತ್ತು, ಇಡೀ ಊರಲ್ಲಿ ಕರೆಂಟ್ ಇರಲಿಲ್ಲ. ಸೊ ಹಾಗಾಗಿ ಹೊರಟ್ಬಿಟ್ವಿ. ಸೊ ಇದು ಬಂದ್ಬಿಟ್ಟು ಬೆಳಗ್ಗೆ ನಾವಿಲ್ಲಿ ತಟ್ಟೆ ಇಡ್ಲಿ ತಿಂದ್ವಿ ನೋಡಿ. ಅಲ್ಲಿ ಬಿಟ್ಟು ಬಂದ್ಬಿಟ್ಟಿದ್ದೆ. ನಮ್ಮ ಮನೆಯವರು ಹೋಗಿ ಪಾಪ ಶಾಪ್ ಅವ್ರನ್ನ ಕೇಳಿ ಅವ್ರ ಮನೆಗೆ ತೊಗೊಂಡೋಗಿಟ್ಟಿದ್ರಂತೆ, ವಾಪಸ್ ತಂದು ಕೊಟ್ಟಿದ್ದಾರೆ. ನಮ್ಮ ಮನೇಲಿ ಋಣ ಇದ್ರೆ ಸಿಕ್ಕೇ ಸಿಗುತ್ತೆ ಬಾ, ಋಣ ಇದ್ರೆ ಸಿಕ್ಕೇ ಸಿಗುತ್ತೆ ಬಾ ಅಂತ ಹೇಳಿ ಕರ್ಕೊಂಡು ಬಂದು ಋಣ ಇತ್ತಂತ ವಾಪಸ್ ಸಿಕ್ಕಿದೆ. ನಾವು ಅಲ್ಲಿ ಹೋಗಿ ತೋಟದ ಹತ್ರ ನೋಡ್ತಾ ಇದ್ದೀವಿ, ಇಲ್ಲ ನಾವು ತಂದಿದ್ದು ಬಾಟ್ಲು, ಅಯ್ಯೋ ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ ಅಂತ. ಸೊ ಹೆಂಗೋ ಸಿಕ್ತು. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಕೂಡ ಎಲ್ಲ ಮುಗಿಸ್ತಾ ಇದ್ದೀನಿ. ಊರಲ್ಲಿ ಕರೆಂಟ್ ಇರಲಿಲ್ಲ, ಏನೋ TC ಸುಟ್ಟೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಕರೆಂಟ್ ಇರಲಿಲ್ಲ. ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಜ್ಜಿಗೆ ಬಾಯ್ ಹೇಳ್ಬಿಟ್ಟು ಹೊರಟ್ವಿ. ಈಗ ಆನ್ ದ ವೇ ಹೈವೇಲಿ ಹೋಗ್ತಾ ಇದ್ದೀವಿ. ಸರಿ ನೋಡೋಣ ಏನಂತೆ ಕೇಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ರಂತೆ. ಶಾಪ್ ಎಲ್ಲ ಕ್ಲೋಸ್ ಆಗಿತ್ತು, ಅದೇನೋ ಗೊತ್ತಿಲ್ಲ. ಮತ್ತೆ ಹೋಗಿ ಶಾಪಲ್ಲಿ ಮಲಗಿದ್ರಂತ ಹುಡುಗ, ಅವ್ರ ಹತ್ರ ಹೋಗಿಸ್ಕೊಂಡು ಬಂದಿದ್ದಾರೆ. ಪ್ರೀತಮ್ಗೆ ಫುಲ್ ಟಯರ್ಡ್ ಇವತ್ತು, ಚಂದ ನಿದ್ದೆ ಬಂದಿದೆ. ಓಡಾಡಿದ್ನೆಲ್ಲ, ನನಗೂ ಕೂಡ ಕಾಲೆಲ್ಲ ನೋವ್ತಾ ಇದೆ. ಇವತ್ತು ಚೆನ್ನಾಗಿ ನಿದ್ದೆ ಬರುತ್ತೆ. ಸೊ ಸೀದಾ ಮನೆಗೆ ಹೋಗ್ಬಿಡೋದು ಅಷ್ಟೇ. ಇಷ್ಟೇ ಇವತ್ತಿನ ವ್ಲಾಗ್. ತುಂಬ ಜನ ಅಂದರೆ ಅವ್ರವ್ರ ಇಂಟ್ರೆಸ್ಟ್ ಮೇಲೆ ಅವ್ರವ್ರ ಹುಟ್ಟಿದ ಹಬ್ಬನ ಆಚರಿಸ್ಕೊತಾರೆ. ಬಟ್ ನನಗೆ ತುಂಬ ದಿನದಿಂದ ಆಸೆ ಇತ್ತು, ನನ್ನ ಹಸ್ಬೆಂಡ್ನ ಅವ್ರ ಊರಲ್ಲೇ ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಎಲ್ಲ ಕೇಕೆಲ್ಲ ತೊಗೊಂಡೋಗಿ ಮನೇಲಿ ಎಲ್ಲರಿಗೂ ಕೊಟ್ಟರು. ಆಮೇಲೆ ನಾವು ಮಾಡಿದ್ದು ರೆಸಿಪಿನ ಕೂಡ ಕೊಟ್ಟರು. ಏನಂದರು? ತುಂಬ ಚೆನ್ನಾಗಿತ್ತಂತ. ತುಂಬ ಇಷ್ಟಪಟ್ಟರು. ಕೇಕು ಅವರು ಇಷ್ಟಪಡಲ್ಲ, ಇವನಿಗೆ ಕೊಡಬೇಕಾಗಿತ್ತು. ಬಂದಿದ್ನಾ? ಅಲ್ಲಿ 3 ಮಕ್ಕಳಿದ್ದಾರೆ, ಅದಕ್ಕೋಸ್ಕರ ಅಂತಾನೆ ಕೇಕು ತಗೊಂಡೋಗಿದ್ದು. ನಮ್ಮ ಈ ಪ್ರಗತಿ, ಪ್ರೀತಮ್ ಮತ್ತು ಅವ್ರು 3 ಜನ. ಸೊ ಹೆಂಗೋ ಇವತ್ತಿನ ದಿನ ಅವ್ರಿಗಿಷ್ಟ ಆಗೋಂಗೆ ಚೆನ್ನಾಗಿ ಹೋಯ್ತಲ್ಲ, ಅಷ್ಟೇ ಸಾಕು. ನನಗಂತೂ ತುಂಬ ಖುಷಿ ಆಯಿತು. ನಮಗೆ ಹೇಳೋಕ್ಕಾಗಲ್ಲ, ಒಂಥರ ಏನೋ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಚಿಕ್ಕೆ ಬಾಯ್.